ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಲಾಸ್ಟ್ ವೀಕ್ ಕೊಟ್ಟಂತ ಕ್ವಿಜ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 12 ಕ್ವೆಶನ್ಸ್ ಇತ್ತು. 3 ಡೇಸ್ ಟೈಮ್ ಕೊಟ್ಟಿದ್ದೆ. ಈಚ್ ಕ್ವೆಶ್ಚನ್ ಕ್ಯಾರೀಸ್ 2 ಪಾಯಿಂಟ್ಸ್. ಫಸ್ಟ್ ಕ್ವೆಶ್ಚನ್, ಕಾಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಬೇಸಿಕಲಿ ಅಬೌಟ್ ಕಾಸ್ಟ್ ಅವಾಯ್ಡೆನ್ಸ್. ಅಲ್ಲ, ಕಾಸ್ಟ್ ಅಂತೂ ಇದ್ದೇ ಇರುತ್ತೆ. ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಕಾಸ್ಟ್ ಇನ್ಕರ್ ಮಾಡಲೇಬೇಕು. ಕಾಸ್ಟ್ ಅವಾಯ್ಡೆನ್ಸ್ ಅಲ್ಲ. ಕಾಸ್ಟ್ ಕಂಟ್ರೋಲ್, ಕಾಸ್ಟ್ ರಿಡಕ್ಷನ್. ಎಸ್, ಇದು ಕರೆಕ್ಟ್. ಕಾಸ್ಟ್ ಸೆಂಟ್ರಿಂಗ್, ಕಾಸ್ಟಿಂಗ್ ಮೆಥಡ್ಸ್ ಇರುತ್ತೆ, ಆದರೆ ಸಫಿಷಿಯಂಟ್ ಆನ್ಸರ್ ಅಲ್ಲ. ಕಾಸ್ಟ್ ಅಪೋರ್ಷನ್ಮೆಂಟ್ ಇಲ್ಲ. ಕಾಸ್ಟ್ ಕಂಟ್ರೋಲ್ ಅಂಡ್ ಕಾಸ್ಟ್ ರಿಡಕ್ಷನ್. ವಿಚ್ ಆಫ್ ದೀಸ್ ಈಸ್ ಸಿಗ್ನಿಫಿಕೆಂಟ್ ಇನ್ ಶಾರ್ಟ್ ಟರ್ಮ್? ಕಾಸ್ಟ್ ಕಂಟ್ರೋಲ್ ಶಾರ್ಟ್ ಟರ್ಮ್ ಅಂದ್ರೆ ಇಲ್ಲಿ ಕಾಸ್ಟ್ ಕಂಟ್ರೋಲ್ ಬರುತ್ತೆ. ಕಾಸ್ಟ್ ರಿಡಕ್ಷನ್ ಈಸ್ ನೆಸೆಸರಿಲಿ ಲಾಂಗ್ ಟರ್ಮ್. ಅದೊಂದು ಲಾಂಗ್ ಟರ್ಮ್ ಮೆಷರ್. ಕಾಸ್ಟ್ ಕಂಟ್ರೋಲ್ ಈಸ್ ಶಾರ್ಟ್ ಟರ್ಮ್. What is the major difference between cost control and cost reduction? Cost control is short term. Cost reduction is long term. ಮೊದಲನೇದೇ ಕರೆಕ್ಟ್. Which of the following is not a basic function of management? Planning, directing, organizing, interpreting. Interpreting ಅಲ್ಲ. It's not a basic function of management. ಇಂಟರ್ಪ್ರಿಟಿಂಗ್ ಯಾವಾಗ ಬರುತ್ತೆ ಅಂದ್ರೆ ಡೇಟಾನ ಅನಲೈಸ್ ಮಾಡಬೇಕಾದ್ರೆ, ಸೊ ಅಲ್ಲಿ ಬರುತ್ತೆ. ಕಮ್ಯುನಿಕೇಶನ್ ಅದರಲ್ಲಿ ಬರುತ್ತೆ. ಕೇಳಿದ್ದೀರಾ, ಪ್ಲಾನಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಸ್ಟಾಫಿಂಗ್, ಆರ್ಗನೈಸಿಂಗ್ ಇದೆಲ್ಲ. Budgetary control and standard costing are the tools for budgetary control and standard costing. So ಇದು ಶಾರ್ಟ್ ಟರ್ಮ್. ಸೊ ಅದರಿಂದ ಕಾಸ್ಟ್ ಕಂಟ್ರೋಲ್ ಇಸ್ ದ ಆನ್ಸರ್. ಕಾಸ್ಟ್ ರಿಡಕ್ಷನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಲಾಂಗ್ ಟರ್ಮ್ ವ್ಯಾಲ್ಯೂ ಅನಾಲಿಸಿಸ್, ವ್ಯಾಲ್ಯೂ ಚೈನ್ ಅನಾಲಿಸಿಸ್, ಮಾರ್ಜಿನಲ್ ಕಾಸ್ಟಿಂಗ್, ಸೊ ಇದೆಲ್ಲ ಬರುತ್ತೆ ಕಾಸ್ಟ್ ರಿಡಕ್ಷನ್ ಅಲ್ಲಿ. ಕಾಸ್ಟ್ ಕಂಟ್ರೋಲ್ ಅಲ್ಲಿ ಬರೋದು ಬಡ್ಜೆಟರಿ ಕಂಟ್ರೋಲ್ ಅಂಡ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. Which of these is not a tool of cost reduction? Marginal costing is cost reduction. Activity based costing is also cost reduction. Life cycle costing is cost reduction. Standard costing alla. Standard costing is for cost control, short term. What are the areas of cost control or reduction? Areas of cost control or reduction. Product design, factory layout and equipment. ಎಲ್ಲಾವುದು ಬರುತ್ತೆ ಅನ್ಸುತ್ತೆ. Yes, all of the above. All of the above. The method in which the selling price is decided before arriving at cost calculations. Before arriving at cost calculations. ಮೊದಲೇ ಸೆಲ್ಲಿಂಗ್ ಪ್ರೈಸ್ ನ ಡಿಸೈಡ್ ಮಾಡೋದು, ಆಮೇಲೆ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು. ಈ ತರ ಮಾಡೋದು ಟಾರ್ಗೆಟ್ ಕಾಸ್ಟಿಂಗ್ ಅಲ್ಲಿ. ಟಾರ್ಗೆಟ್ ಕಾಸ್ಟಿಂಗ್. The method in which a profit margin is added to total cost to arrive at selling price. ಸೊ ಫಸ್ಟು ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು, ಅದಕ್ಕೆ ಒಂದಷ್ಟು ಪ್ರಾಫಿಟ್ ಮಾರ್ಜಿನ್ ನ ಸೇರಿಸೋದು. ಅದನ್ನ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಅಂತಾರೆ. ಕಾಸ್ಟ್ ಪ್ಲಸ್ ಪ್ರೈಸಿಂಗ್. BPR ಅಂದ್ರೆ ಏನು? ಇದನ್ನ ಕೇಳಿರ್ತೀರಾ. ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್. ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಇರುವಂತ ಕೆಲವು ಪ್ರೋಸೆಸ್ಗಳನ್ನ ರ್ಯಾಡಿಕಲಿ ಅದನ್ನ
ರೀಡಿಸೈನ್ ಮಾಡ್ತಾ ಇರೋದು. ಅಂದರೆ ಫಂಡಮೆಂಟಲ್ಸನ್ನೇ ಚೇಂಜ್ ಮಾಡೋದು ಆ ಪ್ರೋಸೆಸ್ಸಲ್ಲಿ. ಸೊ ಆ ರೀತಿ ಮಾಡ್ತಾ ಮಾಡ್ತಾ ಎಫಿಷಿಯನ್ಸಿ ಮತ್ತು ಎಫೆಕ್ಟಿವ್ನೆಸ್ನ ಅಚೀವ್ ಮಾಡೋದು. ಬಿಸ್ನೆಸ್ ಪ್ರೋಸೆಸ್ ರೀಇಂಜಿನಿಯರಿಂಗ್ ಇದು ಬರುತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಸೊ ಆದರೆ ನಿಮಗೆ ಥಿಯರಿ ಮಾತ್ರ ಇದೆ. TQM ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಪ್ರತಿಯೊಂದು ಪ್ರೋಸೆಸ್ಸು, ಪ್ರತಿಯೊಂದು ಆಪರೇಷನ್ಸ್, ಪ್ರತಿಯೊಂದು ಆಕ್ಟಿವಿಟಿ ಏನು ನಡೀತಾ ಇದೆ ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತಾ ಹೋಗೋದು. ಅಂದರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಫ್ ಎವ್ರಿಥಿಂಗ್. ಇದೊಂದು ಎಕ್ಸ್ಟ್ರೀಮ್ ಮೆಜರ್ ಇದು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. What is the costing system called wherein only variable costs are absorbed as product cost? ಅಂದರೆ ವೇರಿಯಬಲ್ ಕಾಸ್ಟನ್ನು ಮಾತ್ರ ಕನ್ಸಿಡರ್ ಮಾಡಿ ಅದನ್ನು ಪ್ರಾಡಕ್ಟ್ ಕಾಸ್ಟ್ ಆಗಿ ತಗೋತಾರೆ. ಫಿಕ್ಸ್ಡ್ ಕಾಸ್ಟನ್ನು ತಗೊಳ್ಳೋದಿಲ್ಲ. ಅದನ್ನ ಮಾರ್ಜಿನಲ್ ಕಾಸ್ಟಿಂಗ್ ಅಂತೀವಿ. ಮಾರ್ಜಿನಲ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟ್ ಅಂದರೆ ಕಾಸ್ಟ್ ಇನ್ಕರ್ ಟು ಪ್ರೊಡ್ಯೂಸ್ ಒನ್ ಮೋರ್ ಯೂನಿಟ್ ಆಫ್ ಔಟ್ಪುಟ್. ಸೊ ಅದರಲ್ಲಿ ಬರೀ ವೇರಿಯಬಲ್ ಕಾಸ್ಟ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ, ಫಿಕ್ಸ್ಡ್ ಕಾಸ್ಟು ಇನ್ಕ್ಲೂಡ್ ಆಗಿರೋದಿಲ್ಲ. ಅಂಡ್ ದಟ್ ಈಸ್ ದ ಬೇಸಿಸ್ ಫಾರ್ ಆಲ್ ಡಿಸಿಷನ್ ಮೇಕಿಂಗ್. ನಾನು ಫೀಡ್ಬ್ಯಾಕ್ ಕೇಳಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಪಾಸಿಟಿವ್ ಆಗಿ. ತುಂಬ ಥ್ಯಾಂಕ್ಸ್. ಕೆಲವರೊಬ್ಬರು ಸಜೆಷನ್ಸ್ ಕೊಟ್ಟಿದ್ದಾರೆ, ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಮಾಡಿ ಅಂತ ಕೆಲವರು, ಮತ್ತು ಇನ್ನೂ ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಹೀಗೆ ಕ್ವಿಝನ್ನು ಅಟೆಂಡ್ ಮಾಡ್ತಾ ಇರಿ. ಪ್ರತಿ ಕ್ವಿಝಲ್ಲಿ ಯಾರು ಟಾಪ್ ಸ್ಕೋರರ್ ಇರ್ತಾರೆ ಅವರಿಗೆ ಖಂಡಿತ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ. ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಆಫ್ಲೈನ್ ಕ್ಲಾಸಸ್ ಶುರುವಾದಾಗ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು.